ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಯಾರೀಸ್ ಶಾಪಿಂಗ್ ಮತ್ತು ಬ್ಲೌಸ್ ಡಿಸೈನ್ ಹಾಗೆ ಹರಿ ಡ್ರೆಸ್ಸು ಇದೆಲ್ಲದೂ ಕೂಡ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಬೇರೆ ಬೇರೆ ವೀಡಿಯೋನ ಮಾಡಿದ್ದೆ, ಬಟ್ ಒಂದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಬಿಕಾಸ್ ಎರಡೆರಡು ವೀಡಿಯೋಸ್ ಏನು ಬೇಡ, ನೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದರಲ್ಲೇ ಹಾಕ್ತಾ ಇದ್ದೀನಿ. ಸೊ ಮಿಸ್ ಮಾಡಿದೆ ನೋಡಿ. ಹಾಗೆ ಪ್ರೈಸ್ ಎಲ್ಲ ಎಷ್ಟಿದೆ, ನನ್ನ ಸ್ಯಾರಿದು ಮತ್ತು ಬ್ಲೌಸ್ದು ಎಲ್ಲದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲಿ ನಾನು ತೊಗೊಂಡಿದ್ದು ಅನ್ನೋ ಡೀಟೇಲ್ಸ್ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಸೀಮಂತದ್ದು ಏನಕ್ಕೆ ಅಪ್ಡೇಟ್ಸ್ನ ಕೊಡಲಿಲ್ಲ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ವಾಟರ್ ಲೆವೆಲ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಡಾಕ್ಟರ್ ಹೇಳಿದರು. ಸೊ ಏನೋ ನಾವು ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ, 1 ವೀಕಲ್ಲೇ ಮೇ ಬಿ ನಿಮಗೆ ಆಗ್ಬೋದು ಡೆಲಿವರಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಮುಂಚೆನೇ ಯಾವ ಪ್ರಿಪ್ರೇಷನ್ಸು ಮಾಡ್ಕೊಳ್ಳೋದು ಬೇಡ, ಏನೇ ಅಪ್ಡೇಟ್ಸ್ ಕೊಡೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಮತ್ತೆ ನಾನು ಇನ್ನೊಂದು ಸ್ಕ್ಯಾನಿಂಗ್ನ ಮಾಡಿಸ್ಕೊಂಡು ಅದರಲ್ಲಿ ಓಕೆ ವಾಟರ್ ಲೆವೆಲ್ ಎಲ್ಲ ಮೀಡಿಯಮಿಗೆ ಬಂದಿದೆ, ನಾರ್ಮಲ್ ಇದೆ, ನೀವು ಫಂಕ್ಷನ್ಸ್ನ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಮೆಟರ್ನಿಟಿ ಶೂಟಲ್ಲೂ ಹಾಗೆ ಆಯಿತು. ಬಟ್ ಅವಾಗ ಹೇಳಿದರು ಡಾಕ್ಟರ್, ಇಲ್ಲ ಬೇಡ ಅಂತಲೇ ಹೇಳಿದರು. ಬಟ್ ನಾವು ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ರೆಸ್ಟ್ ಮಾಡಿಬಿಟ್ಟು ನೀವು ಮಾಡಿಸ್ಕೊಳ್ಳಿ ಅಂದರು. ಬಟ್ ಸೀಮಂತದ್ದು ಏನು ತೊಂದರೆ ಇಲ್ಲ, ನೀವು ಮಾಡಿಸ್ಕೊಳ್ಳಿ, ವಾಟರ್ ಲೆವೆಲ್ ಎಲ್ಲ ಕರೆಕ್ಟಾಗಿ ನಾರ್ಮಲ್ ಇದೆ ಅಂತ ಹೇಳಿದ್ರಿಂದ. ಸೊ 1 ವೀಕ್ ಅಷ್ಟೇ ನಮಗೆ ಟೈಮ್ ಇದ್ದಿದ್ದು. ಆ 1 ವೀಕಲ್ಲೇ ನಮ್ಮದು ಎಷ್ಟೆಲ್ಲ ಪ್ರಿಪ್ರೇಷನ್ಸು, ಸೊ ತುಂಬಾ ಟೆನ್ಷನ್ನು. ಸೊ ಎಲ್ಲವೂ ಅರ್ಜೆಂಟಲ್ಲಿ ಬುಕ್ ಮಾಡಬೇಕಾಯಿತು. ಹಾಗಾಗಿ ನಾನು ಏನೋ ಅಪ್ಡೇಟ್ಸ್ನ ಕೊಡಲಿಲ್ಲ. ಡೈರೆಕ್ಟಾಗಿ ಸ್ಯಾರಿ ಶಾಪಿಂಗ್ದು, ಬ್ಲೌಸ್ದು ಎಲ್ಲದನ್ನು ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಮಿಸ್ ಮಾಡಿದೆ ನೋಡಿ. ಪ್ರೈಸಸ್ ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ, ಹಾಗೆ ಯಾವ ಶಾಪಲ್ಲೆಲ್ಲ ತೊಗೊಂಡಿದ್ದು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅಪ್ಡೇಟ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ಸೊ ವಾಟರ್ ಲೆವೆಲ್ ಜಾಸ್ತಿ ಇದ್ದಿದ್ದರಿಂದ ನನಗೆ ಕನ್ಫರ್ಮ್ ಇರಲಿಲ್ಲ, ನಾನು ಫಂಕ್ಷನ್ಸ್ನ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು. ಅದಕ್ಕಾಗಿ ಯಾವುದೇ ಒಂದು ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಹಾಗೆ ಸುಮಾರಷ್ಟು ಸ್ಯಾರೀಸ್ನ ನೋಡ್ತಾ ಇದ್ದೆ, ನನಗೆ ಗ್ರೀನ್ ಕಲರೇ ಬೇಕಿತ್ತು, ಬೇರೆ ಕಲರ್ ನನಗೆ ಯಾಕೋ ಅಷ್ಟು ಇಷ್ಟ ಇರಲಿಲ್ಲ. ಅದಕ್ಕಾಗಿ ನಾನು ಗ್ರೀನಲ್ಲೇ ನೋಡ್ತಾ ಇದ್ದೆ. ಸೊ ನಾನು ಯಾವ ಸ್ಯಾರಿನ ತೊಗೊಂಡೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ನನಗೆ ಏನೋ ಡಿಫ್ರೆಂಟ್ ಕಾಂಬಿನೇಷನ್ ಬೇಕಿತ್ತು, ಎಲ್ಲ ಹಾಕೋ ಥರದ ಕಾಂಬಿನೇಷನ್ಸ್ ನನಗೆ ಬೇಕಿರಲಿಲ್ಲ. ಸೊ ಹಾಗಾಗಿ ಡಿಫ್ರೆಂಟಲ್ಲೇ ಹುಡುಕ್ತಾ ಇದ್ದೆ. ಫೈನಲಾಗಿ ನನಗೆ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಕೂಡ ಸಿಕ್ಕಿದೆ. ಸೊ ತೊಗೊಂಡಿದ್ದೀನಿ, ಅದ್ರ ಪ್ರೈಸ್ ಎಲ್ಲನೂ ಶೇರ್ ಮಾಡ್ತೀನಿ. ಎಂಡ್ ತನಕ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮಿಸ್ ಮಾಡಿದೆ. ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳಿಗೆ, ಓಕೆನಾ? ಹಾಗೆ ಯಾವ್ದು ಸ್ಯಾರಿ ತೊಗೋಬೇಕು, ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಂಡ್ ಗ್ರೀನಲ್ಲಿ ಸ್ವಲ್ಪ ಆಪ್ಷನ್ಸ್ ಕಡಿಮೆನೇ ಇತ್ತು, ಬೇರೆದ್ರಲ್ಲೆಲ್ಲ ತುಂಬಾ ಆಪ್ಷನ್ಸ್ ಇತ್ತು. ಬಟ್ ನಂಗೆ ಪರ್ಟಿಕ್ಯುಲರ್ ನಾನು ಗ್ರೀನೇ ನೋಡ್ತಾ ಇದ್ದೆ. ನನ್ನ ಹತ್ರ ಅಷ್ಟು ಏನು ಸ್ಯಾರಿ ಕಲೆಕ್ಷನ್ಸ್ ಇಲ್ಲ. ಸೊ ಹಾಗಾಗಿ ನಾನು ಒಂದೊಂದು ಕಲರ್ನ ಪರ್ಟಿಕ್ಯುಲರಾಗಿ ಇಟ್ಕೊಂಡಿದ್ದೀನಿ. ರೇಷ್ಮೆ ಸೀರೆಯಲ್ಲಿ ಇದೇ ತೊಗೋಬೇಕು, ಇದೇ ತೊಗೋಬೇಕಂತ ಹೇಳಿ. ಬಟ್ ಇದು ಟ್ರೆಡಿಷ್ನಲ್ ಲುಕ್ಕಿಗೆ ನಾವು ಗ್ರೀನ್ ತೊಗೊಂಡ್ರೆ ಸೀಮಂತಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡೆ. ಅನ್ನೋದು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ನನ್ನ ಸೀಮಂತಕ್ಕೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ತುಂಬಾ ಅಂದರೆ ಡಿಲೇ ಮಾಡ್ಕೊಂಡ್ವಿ ಎಲ್ಲದೂ. ಯಾಕಂದರೆ ಸ್ಕ್ಯಾನಿಂಗ್ ಆದಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಾನು ಡಾಕ್ಟರ್ ಹೇಳಿದ ಪ್ರಕಾರ ನನಗೆ 1 ವೀಕಲ್ಲೇ ಮೇ ಬಿ ಬೇಬಿ ಆದರೂ ಆಗ್ಬೋದು. ಸೊ ಆ ಥರ ಹೇಳಿದರು. ಅಂದರೆ ನೀರಿನ ಲೆವೆಲ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಅದಕ್ಕಾಗಿ ನಾವೇನು ಅಂದ್ಕೊಂಡ್ವಿ, ಮತ್ತೆ ನಾವು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಅವ್ರಿಗೆ ಅಡ್ವಾನ್ಸ್ ಎಲ್ಲ ನಾವು ಪೇ ಮಾಡಿ, ಸೊ ಫೈನಲ್ ಆಗಿ ಕ್ಯಾನ್ಸಲ್ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ನಾವು ಬೇಡ, ಡಾಕ್ಟರ್ ಹತ್ರ ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ಅದಾದಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಡಾಕ್ಟರ್ ಎಲ್ಲ ಅದು ನಾರ್ಮಲ್ ಇದೆ ಅಂತ ಅಂದಾಗ ನಾವು ಸ್ಯಾರಿ ತೊಗೊಳ್ಳೋದಿರ್ಬೋದು, ಇನ್ನು ಬೇರೆ ಬೇರೆ ಕೆಲಸಗಳು, ಸೊ ಪ್ರತಿಯೊಂದೂ ಕೂಡ ಅಷ್ಟೇನೆ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಅವ್ರ ಹತ್ರ ಕೇಳಿ, ಇಲ್ಲ ನಾರ್ಮಲ್ ಆಗಿದ್ದೀರಾ ಅಂತ ಅವ್ರು ಹೇಳಿ ಆದಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು. ಅಂದರೆ ಸೀಮಂತನ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಟೈಮ್ ಕೂಡ ಇರಲಿಲ್ಲ. ನಾನು 2 ಡೇಸ್ ಆದಮೇಲೆ ಏನಕ್ಕೆ ಬ್ಲಾಗ್ನ ಮಾಡಿದೆ ಅಂತ ಅಂದರೆ ಸೀರೆ ತೊಗೊಂಡು ಆದಮೇಲೆ. ಸೊ ನಾನು ಸೀರೆನ ಫಾಲು ಮತ್ತು ಕುಚ್ಚೆಲ್ಲ ಹಾಕ್ಸೋದಕ್ಕೆ ಕೊಟ್ಟಿದ್ದೆ. ಟೈಮ್ ಇಲ್ಲ, ಯಾಕಂದರೆ ಎಲ್ಲದೂ 1 ವೀಕಲ್ಲೇ ಹಾಕ್ಬಿಡ್ಬೇಕು. ಸೊ ಅದಕ್ಕಾಗಿ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಸ್ಯಾರಿ ತೊಗೊಂಡಿದ್ದ ತಕ್ಷಣವೇ ನಾನು ಹೋಗ್ಬಿಟ್ಟು ಕುಚ್ಚು ಮತ್ತು ಫಾಲ್ ಹಾಕೋದಕ್ಕೆ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟು ಬಂದುಬಿಟ್ಟೆ.
ಬಟ್ ಸೀರೆ ನನಗೆ ಕುಚ್ಚು ಫಾಲ್ ಆದಮೇಲೆ ಕೊಟ್ಟರು. ಬ್ಲೌಸ್ ಸ್ವಲ್ಪ ವರ್ಕ್ ಎಲ್ಲ ಮಾಡಬೇಕಾಗುತ್ತಲ್ವ, ಅದಕ್ಕಾಗಿ ಲೇಟ್ ಆಗುತ್ತೆ ಅಂತ ಅಂದರು. ಹೋಗ್ಬಿಟ್ಟು ಸ್ಯಾರಿ ಇಸ್ಕೊಂಡು ಬಂದಿದ ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ, ನನಗೆ ಗ್ರೀನ್ ಕಲರಲ್ಲೇ ತೊಗೊಳ್ಬೇಕು ಅನ್ನೋದಿತ್ತು. ಸೊ ಗ್ರೀನ್ ಕಲರಲ್ಲೇ ತೊಗೊಂಡೆ ನಾನು. ತುಂಬ ಸೀರೆಗಳನ್ನ ನೋಡಿದೆ. ಆ್ಯಕ್ಚುಲಿ ನಾನು NS ಬಿಟ್ಟರೆ ಇನ್ನೆಲ್ಲೂ ತೊಗೊಳ್ಳೋದಿಲ್ಲ ಸೀರೆನ, ಅಂದರೆ ಕಾಸ್ಟ್ಲಿ ಸೀರೆನ NS ಬಿಟ್ಟರೆ ಬೇರೆ ಎಲ್ಲೋ ಆಲ್ಮೋಸ್ಟ್ ನಾನು ತೊಗೊಳೋದಕ್ಕೆ ಹೋಗಲ್ಲ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಮೆಟೀರಿಯಲ್ ಎಲ್ಲನೂ. ಸೊ ಪ್ಯೂರ್ ರೇಷ್ಮೆ ಸೀರೆ ತೊಗೊಂಡೆ. ತುಂಬಾ ಖುಷಿ ಆಯಿತು. ಎವ್ರಿ ಟೈಮು ಏನಾಗ್ತಾ ಇತ್ತು ಅಂದರೆ ಅಕ್ಕದು ಅಮ್ಮದು ಇಲ್ಲಾಂದರೆ ಇನ್ನೂ ಬೇರೆ ದೊಡ್ಡಮ್ಮ ಕಸಿನ್ಸ್ ಅವರ ಒಂದು ಸ್ಪೆಷಲ್ ಇವೆಂಟಿಗೆ ಸ್ಯಾರಿ ಶಾಪಿಂಗ್ಗೆ ಅಂತ ಜೊತೆಲಿ ಹೋಗ್ತಾ ಇದ್ದಿದ್ದು. ಬಟ್ ಇದು ನನ್ನದೇ ಸ್ಪೆಷಲ್ ಇವೆಂಟಿಗೆ ಸ್ಯಾರಿನ ಪರ್ಚೇಸ್ ಮಾಡೋಕೆ ಹೋದ್ನಲ್ಲ, ಅದು ಒಂಥರ ಖುಷಿ, ಎಕ್ಸೈಟ್ಮೆಂಟು. ಸೊ ನನ್ನದೇ ಸ್ಪೆಷಲ್ ಒಂದು ಫಂಕ್ಷನ್ನಿಗೆ ನಾನು ತಗೋತಾ ಇದ್ದೀನಿ ಅನ್ನೋದು ತುಂಬಾ ಖುಷಿ ಆಯಿತು ನನಗಂತೂ. ಸೊ ಸೀಮಂತ ಮಾಡ್ಕೋತೀನೋ ಇಲ್ಲೋ ಅನ್ನೋದಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ, ಅಷ್ಟು ಡೌಟ್ ಇತ್ತು. ಯಾಕಂದರೆ ಆ ಥರ ಇತ್ತು ಸಿಚುಯೇಷನ್ನು. ಬಟ್ ಫೈನಲ್ ಆಗಿ ಸೀಮಂತ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನೂ ಕೆಲಸಗಳೆಲ್ಲ ತುಂಬ ಬ್ಯಾಲೆನ್ಸ್ ಇದೆ. ಸೊ ಸ್ಯಾರಿದು ಒಂದು ಮುಗಿದ್ಬಿಟ್ರೆ ಆ್ಯಂಡ್ ಬ್ಲೌಸ್ ಕೂಡ ರೆಡಿ ಆಗಿಬಿಟ್ರೆ ಮುಕ್ಕಾಲು ಭಾಗ ಕೆಲಸ ಆದಂಗೆ ಅಲ್ವಾ. ಯಾಕಂದರೆ ಬ್ಲೌಸು ನನಗೆ 1 ವೀಕ್ ಟೈಮ್ ಇರೋದ್ರಿಂದ ಬ್ಲೌಸ್ ವರ್ಕ್ ಮಾಡಿಕೊಡ್ತಾರೋ ಇಲ್ವೋ, ಮತ್ತೆ ಸ್ಟಿಚಿಂಗ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು. ಬಟ್ ಆಂಟಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಅದೊಂದು ಸಮಾಧಾನ. ಅಲ್ಲಿಗೆ ಮುಕ್ಕಾಲು ಭಾಗ ಒಂದು ಟೆನ್ಷನ್ ಕಮ್ಮಿ ಆಯಿತು. ಸೊ ಇನ್ನೂ ಕೂಡ ಕೆಲಸಗಳೆಲ್ಲ ಬಾಕಿ ಇದೆ, ಅದೆಲ್ಲ ಮಾಡ್ಕೋತಾರೆ. ನಂದು ಕೆಲಸ ಅಂದರೆ ಇದು ಸೀರೆದು. ಸೊ ನಾನು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಬಾರ್ಡರ್ ಇರೋದೇ ಸೆಲೆಕ್ಟ್ ಮಾಡಿದ್ದು ನಾನು. ಗೋಲ್ಡ್ ಕಲರು ಜರಿ ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು ಕಾಂಬಿನೇಷನು. ಬ್ಲೌಸ್ ಅಂತೂ ಫುಲ್ಲು ಅಪೋಸಿಟು, ಕಂಪ್ಲೀಟ್ ಕಾಂಟ್ರಾಸ್ಟಲ್ಲೇ ಬಂದಿದೆ. ನೀವು ವಿಡಿಯೋದಲ್ಲಿ ನೋಡಿದ್ದೀರಾ ಬ್ಲೌಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಫುಲ್ ಕಾಂಟ್ರಾಸ್ಟಲ್ಲಿದೆ. ಆ್ಯಂಡ್ ಕುಚ್ಚು ಬಂದುಬಿಟ್ಟು ತುಂಬ ಸಿಂಪಲಾಗಿ ಹಾಕ್ಸಿದ್ದೀನಿ. ಹೆವಿ ಕುಚ್ಚೆಲ್ಲ ನಾನು ಹಾಕ್ಸೋದಕ್ಕೆ ಹೋಗಿಲ್ಲ, ಏಕೆ ಅಂದರೆ ಮತ್ತೆ ಹೆವಿ ಆಗಿಬಿಡುತ್ತೆ. ನನಗೆ ಇಷ್ಟ ಆಗೋದಿಲ್ಲ, ಹೆವಿ ಆಗುತ್ತೆ ಅನ್ನೋದಕ್ಕಿಂತ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಸಿಂಪಲಾಗೇ ಇರಬೇಕು ಅಂತ ಹೇಳ್ಬಿಟ್ಟು ಕುಚ್ಚನ್ನ ಈ ಥರ ಹಾಕ್ಸಿದ್ದೀನಿ. ಬಾರ್ಡ್ರ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದ್ರ ಜೊತೆ ಇದು ಬಂದುಬಿಟ್ಟು ಸೇಬು. ಸೊ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ನನಗಂತೂ ಸಖತ್ ಖುಷಿ ಆಗ್ತಿದೆ. ಒಂಥರ ಫುಲ್ ಏನಂತಾರೆ, ಆ ಎಕ್ಸೈಟ್ಮೆಂಟು ಯಾವುದೂ ಕೂಡ ನನಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ನಂಗೆ ಖುಷಿ ಆಗ್ತಿದೆ. ಬಿಕಾಸ್ ಇದು ನನ್ನ ಫಸ್ಟ್ ಇವೆಂಟ್ ಆಗಿರೋದ್ರಿಂದ ಒಂಥರ ಎಕ್ಸೈಟ್ಮೆಂಟು, ಖುಷಿ, ಆ ಫೀಲಿಂಗ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಸೊ ಈ ಸ್ಯಾರಿ ನಿಮಗೆ ಇಷ್ಟ ಆಯಿತಾ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಆ್ಯಂಡ್ ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು 17,800 ಆರ್ 700 ಅನಿಸುತ್ತೆ. ಸೊ ನಿಯರ್ಲಿ 18,000 ಹತ್ತತ್ರ ಇದೆ. 100-300 ರೂಪೀಸ್ ಕಡಿಮೆ ಇದೆ. ಆ್ಯಂಡ್ ನಾನು ಶಾಪಿಂಗ್ ಮಾಡಿದ್ದು NS ಸಿಲ್ಕ್ ಆ್ಯಂಡ್ ಸ್ಯಾರೀಸಲ್ಲಿ. ಬ್ಲೌಸ್ ಆ್ಯಂಡ್ ಇವತ್ತು ಹರಿಗೆ ಯಾವ ಥರ ತೊಗೊಂಡಿದ್ದೀನಿ ಅವನಿಗೆ ಕೂಡ ಬಟ್ಟೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಶೇರ್ ಮಾಡೋಣ ಅಂತ ಹೇಳಿ. ಎಷ್ಟು ಸಲ ಹೇಳಿದ್ರೂ ಸಾಕಾಗೋದಿಲ್ಲ, ಅಷ್ಟು ಖುಷಿಯಾಗಿದ್ದೀನಿ ನಾನಂತೂ. ನನ್ನದೇ ಫಂಕ್ಷನ್ ಅಲ್ವಾ, ಸೊ ಒಂಥರ ಎಕ್ಸೈಟ್ಮೆಂಟು, ಖುಷಿ ಎಲ್ಲನೂ ಇದೆ. ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಪದೇ ಪದೇ ನಾನು ವರ್ಡ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಇರಿಟೇಟ್ ಅಂತ ಅನಿಸುತ್ತೇನೋ ಗೊತ್ತಿಲ್ಲ ನನಗೆ. ಬಟ್ ನನಗೆ ಖುಷಿ ಆಗ್ತದೆ, ಅದಕ್ಕಾಗಿ ನಾನು ಶೇರ್ ಮಾಡ್ಕೋತೀನಿ ಅಷ್ಟೇ. ಆ್ಯಂಡ್ ನಾನು ಬ್ಲೌಸ್ ಬಂದುಬಿಟ್ಟು ಪರ್ವ ಕ್ರಿಯೇಷನ್ಸ್ SS ಪುರಮಲ್ಲಿದೆ. ಸೊ ನಾನು ಯಾವಾಗಲೂ ಅಲ್ಲೇ ಸ್ಟಿಚ್ ಮಾಡಿಸೋದು, ನಿಮಗೆ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ನಿಮಗೇನಾದರೂ ಅಲ್ಲಿ ಸ್ಟಿಚ್ ಮಾಡಿಸೋ ಇಂಟ್ರೆಸ್ಟ್ ಇದ್ದರೆ ಬ್ಲೌಸ್, ಗೌನ್ ಆ್ಯಂಡ್ ಲೆಹಂಗಾ, ಸೊ ಪ್ರತಿಯೊಂದು ಅಷ್ಟೇ. ನಿಮಗೆ ಪರ್ಟಿಕ್ಯುಲರ್ ಇದೇ ಥರ ಅಂತ ಏನಿಲ್ಲ, ನೀವು ಯಾವ ಥರ ಡಿಸೈನ್ ಹೇಳ್ತಿರೋ ಅದೇ ಥರ ಮಾಡಿಕೊಡ್ತಾರೆ. ಆ್ಯಂಡ್ ಅವ್ರ ಹತ್ರ ಇರೋ ಡಿಸೈನ್ಗಿಂತ ನೀವು ನಿಮಗೆ ಇಷ್ಟ ಆಗಿರೋದು ಡಿಸೈನ್ಸ್ನ ತೋರಿಸಿದ್ರು ಕೂಡ ಅವ್ರು ಮಾಡಿಕೊಡ್ತಾರೆ. ಆ್ಯಂಡ್ ಸ್ವಲ್ಪ ಪ್ರೈಸಸ್ ಎಲ್ಲ ನಿಮಗೆ ವೇರಿ ಆಗುತ್ತೆ. ಸೊ ಒಂದೇ ಪ್ರೈಸ್ ಎಲ್ಲ ಇರೋದಿಲ್ಲ. ಅದಕ್ಕಾಗಿ ಪ್ರೈಸ್ನ ಹೇಳೋದಕ್ಕೂ ನಂಗೆ ಆಗೋದಿಲ್ಲ. ಯಾಕಂದರೆ
ಇವಾಗ ನಾನು ಒಂಥರ ವರ್ಕ್ ಮಾಡಿಸಿರ್ತೀನಿ ಸಿಂಪಲ್ ಆಗಿ, ಇಲ್ಲಾಂದರೆ ಹೆವಿ ಮಾಡಿಸಿರ್ತೀನಿ. ಸೊ ನೀವು ತುಂಬ ಸಿಂಪಲಾಗಿ ಮಾಡಿಸ್ಬೋದು, ಹೆವಿ ಮಾಡಿಸ್ಬೋದು. ಆ್ಯಂಡ್ ಡಿಪೆಂಡ್ ಆಗುತ್ತೆ ನೀವು ಯಾವ ವರ್ಕ್ ಮಾಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇವಾಗ ಥ್ರೆಡ್ ವರ್ಕ್ ಮಾಡಿಸಿದ್ರೆ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬೀಡ್ಸ್ ವರ್ಕ್ ಮಾಡಿಸಿದ್ರೆ ಮೇ ಬಿ ಕಡಿಮೆ ಆಗ್ಬೋದು ಅನಿಸುತ್ತೆ. ಯಾಕಂದರೆ ಥ್ರೆಡ್ ವರ್ಕ್ ಬಂದುಬಿಟ್ಟು ತುಂಬ ಏನಂತ ಹೇಳ್ತಾರೆ, ಕಾಸ್ಟ್ಲಿ ಇರುತ್ತೆ, ಕೆಲಸ ಜಾಸ್ತಿ ಇರುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನಾನು ಪ್ರೈಸ್ನ ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ. ಒಂದು ಪ್ರೈಸ್ ಹೇಳ್ಬೋದು ಅಂತ ಅಂದರೆ ನನ್ನ ಬ್ಲೌಸಿಗೆ ಅರೌಂಡ್ 4K. ಸೊ ಅಷ್ಟಾಯಿತು. ಅನ್ಕೋಬೋದು ನೀವು ಸಿಂಪಲ್ ಆಗಿರೋ ಡಿಸೈನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಸಿಂಪಲ್ ಆಗಿರೋದಕ್ಕೆ ಇಷ್ಟೊಂದು ಪೇ ಮಾಡಿದ್ರಾ ಅಂತ. ಸೊ ವರ್ಕ್ ಕೂಡ ಹಾಗೆ ಮಾಡಿಕೊಟ್ಟಿದ್ದಾರೆ, ಅದಕ್ಕಾಗಿ ಪೇ ಮಾಡಿದೆ. ಆ್ಯಂಡ್ ಬ್ಲೌಸಿಗೆ 4K ಬಂದ್ಬಿಟ್ಟು ಫುಲ್ಲು ಬ್ಲೌಸಿಗೆಲ್ಲ ಕುಚ್ಚು ಮತ್ತು ಫಾಲ್ ಹಾಕ್ಸಿದ್ದೀನಲ್ವ ಅದು, ಆ್ಯಂಡ್ ಸ್ಟಿಚಿಂಗ್ ಇನ್ಕ್ಲೂಡ್ ವರ್ಕ್. ಸೊ ಇಷ್ಟಕ್ಕೆ ಸೇರಿ ನನಗೆ ಅರೌಂಡ್ 4K ಆಗಿದೆ. ಸೊ ಡಿಪೆಂಡ್ ಆಗುತ್ತೆ, ಒಂದೇ ಪ್ರೈಸ್ ಇರೋದಿಲ್ಲ. ಹಾಗೆ ನಾನು ಪರ್ಟಿಕ್ಯುಲರಾಗಿ ಇದೇ ಪ್ಯಾಟರ್ನಲ್ಲಿ ಬೇಕು ಅಂತ ಹೇಳಿದ್ದೆ. ಈ ಥರ ನನ್ನ ಹತ್ರ ಯಾವುದೂ ಈ ಥರ ಬ್ಲೌಸ್ ಇರಲಿಲ್ಲ, ಈ ಒಂದು ಡಿಸೈನಲ್ಲಿ ಇರಲಿಲ್ಲ. ಅದಕ್ಕಾಗಿ ನಾನು ಫ್ರಂಟ್ ನಂಗೆ ಇದೇ ಥರ ಬೇಕು, ಇನ್ನು ಬ್ಯಾಕ್ ಸೈಡ್ ನೀವು ಯಾವುದಾದ್ರೂ ಮಾಡಿಕೊಡಿ ಆಂಟಿ ಅಂತ ಹೇಳಿದೆ. ಸೊ ಹಾಗಾಗಿ ಫ್ರಂಟ್ ಬಂದುಬಿಟ್ಟು ಅವ್ರು ಇದೇ ಥರ ಮಾಡಿದ್ದಾರೆ, ತುಂಬ ಸಿಂಪಲಾಗಿ ಮಾಡಿದ್ದಾರೆ ಆ್ಯಂಡ್ ಯುನಿಕ್ಕಾಗಿ ಕೂಡ ಇದೆ. ಸೊ ಗ್ರೀನ್ ಎಲ್ಲ ಕಾಣಿಸ್ತಿದೆ ಅಲ್ವಾ, ಈ ಗ್ರೀನ್ ಎಲ್ಲ ಬಂದ್ಬಿಟ್ಟು ಥ್ರೆಡ್ ವರ್ಕಲ್ಲಿ ಮಾಡಿರೋದಿದು. ಸೊ ಇದು ಗ್ರೀನ್ ಬಂದ್ಬಿಟ್ಟು ಥ್ರೆಡ್ ವರ್ಕು, ನೋಡೋದಕ್ಕೆ ಸಿಂಪಲ್ ಅನಿಸುತ್ತೆ ಬಟ್ ಕೆಲಸ ಜಾಸ್ತಿ ಇದೆ. ಆ್ಯಂಡ್ ಬ್ಲೌಸ್ ಬಂದ್ಬಿಟ್ಟು ಎಲ್ಬೋ, ನಾನು ಎಲ್ಬೋ ಸ್ಲೀವ್ ಬಿಟ್ಟರೆ ಬೇರೆ ಬ್ಲೌಸ್ನೇ ಸ್ಟಿಚ್ ಮಾಡಿಸೋದಿಲ್ಲ ಆಲ್ಮೋಸ್ಟ್. ಸೊ ಎಲ್ಬೋ ಸ್ಲೀವ್ ಆ್ಯಂಡ್ ಬಾರ್ಡರ್ ಇರೋದ್ರಿಂದ ನನಗೆ ಜಸ್ಟ್ ಎಡ್ಜಿಂಗ್ ಮಾತ್ರ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ವೇರ್ ಮಾಡಿದಾಗ ಕೂಡ ಇನ್ನು ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರಂಟ್ ಬಂದುಬಿಟ್ಟು ಆ ಥರ ಮಾಡಿದ್ದಾರೆ, ಬ್ಯಾಕ್ ಸೈಡ್ ಬಂದುಬಿಟ್ಟು ಸೇಮ್ ಅದೇ ಥರನೇ ಮಾಡಿದ್ದಾರೆ. ಫ್ರಂಟ್ ಯಾವ ಥರ ಇದೆಯೋ ಬ್ಯಾಕ್ ಸೈಡ್ ಕೂಡ ನಂಗೆ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಫ್ರಂಟ್ ಒಂಥರ ಬ್ಯಾಕ್ ಒಂಥರ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಫ್ರಂಟ್ ಕೂಡ ಇದೇ ಶೇಪಲ್ಲಿ ಇರೋದಲ್ವ ನನ್ನದು ಬ್ಲೌಸ್ ಡಿಸೈನು. ಸೊ ಬ್ಯಾಕ್ ಕೂಡ ಇದೇ ಶೇಪಲ್ಲೇ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು ನನಗೆ. ನಾನು ನೋಡಿದ ತಕ್ಷಣ ಒಂಥರ ಇದೇನಿದು ಇಷ್ಟು ಸಿಂಪಲಾಗಿ ಮಾಡಿದಾರಲ್ಲ ಅಂತ ಅನ್ನಿಸ್ತು. ಸೊ ಬೀಡ್ಸ್ ಇದು ಕೂಡ ಥ್ರೆಡ್ ವರ್ಕಲ್ಲೇ ಮಾಡಿರೋದು ಕಂಪ್ಲೀಟು. ಸೊ ಸ್ಟೋನ್ಸ್ ಎಲ್ಲೂ ಯೂಸೇ ಮಾಡಿಲ್ಲ, ಮಿಡಲಲ್ಲಿ ಸ್ವಲ್ಪ ಹಾಕಿದ್ದಾರೆ ಅಷ್ಟೇನೆ. ಸೊ ನನಗೆ ಅನಿಸಿದ್ದು ಬ್ಲೌಸ್ನ ನೋಡಿದ ತಕ್ಷಣ ಇಷ್ಟು ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ, ನನ್ನ ಸೀರೆಗೆ ಮ್ಯಾಚ್ ಆಗುತ್ತಾ ಅಂತ ಅನ್ನಿಸ್ತು. ಬಟ್ ಸುಮ್ಮನೆ ಹಾಗೆ ಟ್ರಯಲ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ಫೋಟೋಸು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಅರಿಗೆ ಬಂದುಬಿಟ್ಟು ನಾನು ರಾಮ್ರಾಜಲ್ಲಿ ತೊಗೊಂಡಿದ್ದು. ಸೊ ಇದು ಬಂದುಬಿಟ್ಟು ಹಾಫ್ ಗೋಲ್ಡ್ ಕಲರು ಕಾಟನಲ್ಲಿ ತೊಗೊಂಡೆ ನಾನು. ರೇಷ್ಮೆಲೆಲ್ಲನೂ ಬೇಡ ಅಂತ ಅಂದರೆ, ಯಾಕಂದರೆ ಇವಾಗ ಫಂಕ್ಷನಿಗೆ ಒನ್ ಟೈಮ್ ಹಾಕಿದರೆ ಮುಗ್ದೋಯ್ತು, ಮತ್ತೆ ವೇರ್ ಮಾಡೋದೇ ಇಲ್ಲ. ಅದಕ್ಕಾಗಿ ರೇಷ್ಮೆದು ಬಂದುಬಿಟ್ಟು ಕ್ಲಾತ್ ಎಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ನಮಗೆ 6K 7K 8K ಇದಕ್ಕಿಂತ ಜಾಸ್ತಿ ಆಗುತ್ತೆ. ನಾನು ವಿಚಾರಿಸಿದೆ, ಅದಕ್ಕೆ ಹರಿ ಬೇಡ, ನನಗೆ ಅಷ್ಟು ಕಾಸ್ಟ್ಲಿದೆಲ್ಲ ಬೇಡ, ಜಸ್ಟ್ ಒಂದು 2-3 ಸಾವಿರಕ್ಕೆ ಇದ್ರೆ ಸಾಕು. ಸೊ ತುಂಬ ಜಾಸ್ತಿ ಬೇಡ, ಯಾಕಂದರೆ ಫಂಕ್ಷನ್ ದಿನ ಒಂದಿನ ಹಾಕ್ಬಿಟ್ಟು ಅದಾದಮೇಲೆ ನಾನು ವೇರ್ ಮಾಡೋದಿಲ್ಲ, ಮತ್ತು ನಾನು ಬ್ಲೇಮ್ ಮಾಡಿಬಿಡ್ತೀನಿ, ಹಂಗೆ ವೇಸ್ಟ್ ಆಯಿತು. ಸೊ ಅಷ್ಟೊಂದು ಅಮೌಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬ್ಲೇಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟೇ ಹೇಳ್ದ ನನಗೆ ಬೇಡ ಅಂತ ಅಂದ. ಸೊ ನಾನು ಆ ಪ್ರೈಸಲ್ಲಿ ನನಗೆ ಶೋರೂಮಲ್ಲೆಲ್ಲ ಚೆಕ್ ಮಾಡಿದಾಗ, ಅಂದರೆ ಒಂದು 3K ಒಳಗಡೆ 2K ಒಳಗಡೆ ನಾನು ಚೆಕ್ ಮಾಡಿದಾಗ ನನಗೇನು ಅಂದರೆ ಕಡಿಮೆಗೆ ಸಿಗಲಿಲ್ಲ. ಇವಾಗ ನಾವು ಶೋರೂಮ್ಗೆ ಹೋದ್ರೆ, ರಾಮ್ರಾಜ್ ಶೋರೂಮ್ಗೆ ಹೋಗಿದ್ದೆ ನಾನು, ಅಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು. ನನಗೆ ಗೋಲ್ಡಲ್ಲೇ ತೊಗೊಳ್ಬೇಕು, ಆಫ್ ಗೋಲ್ಡ್. ಸೊ ಕ್ರೀಮ್ ಇದೇ ಥರದ್ರಲ್ಲಿ ಪ್ಯೂರ್ ವೈಟ್ ಬೇಡ ಅಂತ ನಂಗೆ ಅನಿಸಿದ್ದು. ಯಾಕಂದರೆ ನಂದು ಗ್ರೀನ್ ಸ್ಯಾರಿ ಆಗಿರೋದ್ರಿಂದ ಸೊ ಈ ಥರ ಗೋಲ್ಡ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಇಬ್ಬರದು ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಕಲರ್ನ ನಾನು ಚೂಸ್ ಮಾಡಿದ್ದು. ಸೊ ಫೈನಲಿ ನಾನು ಇದನ್ನು ತೊಗೊಂಡಿದ್ದು ಶೋರೂಮಲ್ಲೆಲ್ಲ, ಆನ್ಲೈನಲ್ಲೇ ನಾನು ಬುಕ್ ಮಾಡಿದ್ದು ರಾಮ್ರಾಜ್. ಆ್ಯಂಡ್ ನಿಮಗೆ ವೈಟ್ ಥರ ಕಾಣಿಸ್ಬೋದು, ಬಟ್ ನಾನು ಫೋಟೋ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಆನ್ಲೈನಲ್ಲಿ ಬುಕ್ ಮಾಡೋದಲ್ವ, ಸೊ ಆ ಫೋಟೋ ಶೇರ್ ಮಾಡ್ತೀನಿ ಆ್ಯಂಡ್ ಲಿಂಕ್ನ ಕೂಡ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ.
ಸೊ ಯಾರಾದರೂ ಈ ಥರ ಫಂಕ್ಷನ್ ಇದ್ದಾಗ ಕಾಸ್ಟ್ಲಿ ಬೇಡ ನಮಗೆ, ಸಿಂಪಲ್ ಆಗಿ ಅಂದರೆ ಕಡಿಮೆ ಪ್ರೈಸಲ್ಲಿ ಇರಬೇಕು, ಸೊ ನಾವು ಕೂಡ ಒನ್ ಟೈಮ್ ಹಾಕ್ತೀವಿ ಮತ್ತೆ ವೇರ್ ಮಾಡಲ್ಲ ಅಂತ ಅನ್ನೋರಿಗೆ ಬೆಸ್ಟ್ ಅಂತ ಹೇಳ್ಬೋದು ಇದು. ಸೊ ಇದು ಬಂದ್ಬಿಟ್ಟು 1800-900 ಆಯಿತು, ಅಷ್ಟು 2000 ಒಳಗಡೆನೆ ಸಿಕ್ಕಿದ್ದು ನನಗಿದು. ಶೋರೂಮಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು. ಸೊ ಈ ಥರ ಇದೆ, ಅದು ಶರ್ಟ್ ಫುಲ್ ಸ್ಲೀವ್ ಇಂದಿದೆ ಶರ್ಟು, ಇದು ಪಂಚೆ ಬಂದ್ಬಿಟ್ಟು ಈ ಥರ. ಸೊ ನಿಮಗೆ ವೈಟ್ ಅಂತಲೇ ಅನಿಸುತ್ತೆ, ಆದರೆ ನಾನು ಫೋಟೋ ಶೇರ್ ಮಾಡಿದಾಗ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಅರಿಗೆ ಈ ಒಂದು ಕಲರಲ್ಲಿ ನಾನು ತೊಗೊಂಡಿದ್ದು, ಇದು ಬಂದ್ಬಿಟ್ಟು ಕಾಟನಲ್ಲಿ ಬರುತ್ತೆ. ಸೊ ಕ್ಲಾತ್ ಬಂದ್ಬಿಟ್ಟು ಕಾಟನ್ ಇದೆ, ಕಾಟನ್ ಪಂಚೆ ಮತ್ತು ಶರ್ಟ್ ಇದು. ಸೊ ಗೋಲ್ಡ್ ಕಲರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಹಾಕಿಸಿ ನೋಡಿದಾಗ. ನಿಮಗೆ ತಗೋಬೇಕು ಅನ್ನೋದಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಹೋಗ್ಬಿಟ್ಟು ಬೈ ಮಾಡಿ. ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅಂತ ಅನ್ಕೋತೀನಿ. ಹಾಗೆ ಬ್ಲೌಸ್ ವರ್ಕ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.